ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸೀತಾರಾಮ್ ನ್ಯೂಸದ ವೀಕ್ಷಕರೇ, ನಾನು ನಿಮ್ಮವ ಎಂ ಆಯುಧ ಮಲ್ಲಪ್ಪ ಜೊತೆ ಅವರು. ತಾವು ಈಗ ಸುದ್ದಿಗಳ ಲೋಕಕ್ಕೆ ಎಂಟ್ರಿ ಹೊಡಿತಾ ಇದ್ದೀರಿ. ಈ ಸುದ್ದಿಗಳನ್ನು ಪ್ರತಿಯೊಂದು ನೋಡೋ ಜೊತೆಗೆ ನಿಮ್ಮ ಅಭಿಪ್ರಾಯಗಳನ್ನು ಹಚ್ತಾ ಇರ್ರಿ. ಯಾಕಂದರೆ ಈ ಸುದ್ದಿಗಳು ನಿಮಗಾಗಿ, ನಿಮ್ಮ ಬದುಕಿಗಾಗಿ, ನಿಮ್ಮ ವೈಚಾರಿಕೆಗಾಗಿ, ನಿಮ್ಮ ತಿಳುವಳಿಕೆಗಾಗಿಯೂ ನಿಮಗೂ ಗೊತ್ತು, ಜೊತೆಗೆ ನಮಗೂ ನಿಮ್ಮೊಂದಿಗೆ ಇದೊಂದು ಮಾತಾಡುವಂಥ ಜೊತೆಗೆ ಸುದ್ದಿಗಳನ್ನು ಬಿಡುವಂಥ ಕೆಲಸ. ಈ ಕೆಲಸದಲ್ಲಿ ನಾವು ನಿಮ್ಮೊಂದಿಗಿದ್ದೀವಿ ಅಂತ ಹೇಳ್ತಾ ನೋಡ್ತಾ ಇರಿ ಸುದ್ದಿಗಳನ್ನು. तुम्ही त्या साईडनं आला का? मला माहिती मागे मोबाईल सर मोबाईल अಣ್ಣ ಮೊಬೈಲ್ ರೀ. ಅಣ್ಣ ಮೊಬೈಲ್ ನೋಡ್ರಿ, ನಾನು ಈಗ 4ನೇ ಬಾರಿ ಶಾಸಕ. ನಾನು 4ನೇ ಬಾರಿ ಶಾಸಕ. ಅವ್ರಿಗೆ ಪತ್ರ ಏನು ಬಂದದ, ನೀವು ಸ್ಥಳೀಯವಾಗಿ ನಿರ್ಣಯ ತಗೋರಂತ. ಸ್ಥಳೀಯವಾಗಿ ನಿರ್ಣಯ ತಗೋಕೆ ಅಡಚಣೆ ಏನದ, ಆ ಸ್ಪಾಟಿಗೆ ಏನಾರ ಅಬ್ಜೆಕ್ಷನ್ ಬಂದೈತೇನೋ, ಪೊಲೀಸ್ ರಿಪೋರ್ಟನ್ನು ಕೊಟ್ಟಿದ್ದ ಅಬ್ಜೆಕ್ಷನ್ ಇಲ್ಲ ಅಂತೇಳಿ ಒಂದು ಪೇಪರ್ನಾಗ ಹಾಕಿ 1 ತಿಂಗಳು ಅಬ್ಜೆಕ್ಷನ್ ಕರೆದಿದ್ರು, ಯಾರೂ ಅಬ್ಜೆಕ್ಷನ್ ಇಲ್ಲ, ಮುಗಿದೋಗ್ತು. ಮತ್ತು ಯಾಕೆ ನಿಮಗೆ ನಿರ್ಣಯ ತಗೋಕೆ ಟೈಮ್ ಬೇಕಂತದ? ಅದನ್ನು ಪರಿಶೀಲನೆ ಮಾಡೋದು ಅಷ್ಟೇ ಸಮಯ ಬೇಕು. ಪರಿಶೀಲನೆ ಮಾಡೋಕೆ ಅರ್ಧ ಗಂಟೆ. ಎಲ್ಲರೂ ನೋಡ್ರಿ, ಸುಪ್ರೀಂ ಕೋರ್ಟ್ ಆರ್ಡರ್ ಏನದ, ರಸ್ತೆ ಅಡಚಣೆ ಆಗ್ತಿತ್ತಂದ್ರೆ ನಾಲಾ ಮ್ಯಾಗಿದ್ರೆ ಇನ್ನು ಕೆಲವೊಂದು ಅವು ಯಾವೂ ಇಲ್ಲ. ಅಬ್ಜೆಕ್ಷನ್ ಮಹಾನಗರ ಪಾಲಿಕೆಯಿಂದನೂ ಇಲ್ಲ, ಜನರಿಂದನೂ ಇಲ್ಲ, ಪೊಲೀಸ್ ಡಿಪಾರ್ಟ್ಮೆಂಟ್ದು ಇಲ್ಲ. ಮತ್ತೆ ಯಾಕೆ ನೀವು ಕಾರ್ಯಕ್ರಮ ಪರಿಸ್ಥಿತಿ ಮಾಡ್ತೀರಿ? 3 ಗಂಟೆ ಒಳಗೆ ನಿರ್ಣಯ ಅವ್ರದ್ದಾಗಲಿ, ಜನರ ಮುಂದೆ ಇರ್ತೀವಿ. ಜನ ಏನು ನಿರ್ಣಯ ತಗೋತಾರೋ ನಿಮಗೆ 4 ಗಂಟೆಗೆ ಹೇಳ್ತೀವಿ. ಇಡೀ ದೇಶದಿಂದ ಗಡಿಪಾರು ಮಾಡಬೇಕಂತೇಳಿ ಸರ್ಕಾರಕ್ಕೆ ನಾವು ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಷ್ಟ್ರಪತಿಗಳಿಗೆ ನಾವು ಮನವಿಯನ್ನ ಮಾಡ್ತಾ ಇದ್ದೇವೆ ಅಂತ ಹೇಳಿ ಒಂದೆರಡು ಮಾತುಗಳನ್ನು ಮುಗಿಸ್ತೇವೆ. ಅದಕ್ಕೆ ನಮ್ಮ ಹಿರಿಯರಾದಂತ ರಾಮಣ್ಣ ಚೌಹಾಣ್ ಮಾತಾಡ್ತಾರೋ, ಆಮೇಲೆ ನಮ್ಮ ಬಡವರೆಲ್ಲ ಮುಚ್ಚಂಡು ಮಾತಾಡ್ತಾರೆ. ಇವತ್ತು ನಮ್ಮ ಬೆಳಗಾವಿ ದಕ್ಷಿಣ ಮತಕ್ಷೇತ್ರದ ವಾರ್ಡ್ ನಂಬರ್ 50ರಲ್ಲಿ ಒಂದು ನಾಲಾವನ್ನ ಮಾಡಕ ಕಾರ್ಯಕ್ರಮವನ್ನು ಹಾಕೊಂಡು ಕೆಲಸ ಸ್ಟಾರ್ಟ್ ಮಾಡಿದ್ದಾರೆ. ಬಟ್ ಅದು ಯಾವುದೇ ಒಂದು ಹಿಂದಿನ ಒಂದು ನಕಾಶೆ ಒಳಗ ಆ ಒಂದು ನಾಲಾದ್ದು ಇದಿಲ್ಲ, ಏನು ಮಾರ್ಕೇಶನ್ ಇಲ್ಲ. ಅಲ್ಲಿ ಮಾರ್ಕೇಶನ್ ಇಲ್ಲದೆ ಇರುವಂತಲ್ಲಿ ಜನ ಬಂದು ವಾಸ ಮಾಡುವಂತ ಜಾಗದೊಳಗೆ ಇಮಿಡಿಯೇಟ್ ಆಗಿ ಇವರು ನಾಲಾನ ತೆಗಿಯಾಕತ್ತಿದ್ರಿಂದ ಅಲ್ಲಿರುವಂತ ಜನರ ಮನಿ ಕೆಡವಿ ಇವ್ರು ನಾಲಾ ಮಾಡಕತ್ತಾರ. ಅಲ್ಲಿ
ಯಾವುದೋ ಒಂದು ನಾವು ನಾಲ ಆಗಿರ್ಬೋದು ಅಥವಾ ಒಂದು ಏನೋ ನೀರಿನ ವ್ಯವಸ್ಥೆಯನ್ನ ಅಲ್ಲಿ ಸುರುಳಿನಂತಗೊಳಿಸ್ಬೇಕಾದ್ರೆ ಕಾನೂನು ಮತ್ತೆ ಅಲ್ಲಿ ಇರುವಂತ ಪೇಪರ್ಸ್ ಅನ್ನ ನಾವು ನೋಡ್ಬೇಕಾಗತ್ತೆ. ಅದು ಪ್ರೈವೇಟ್ ಪ್ರಾಪರ್ಟಿ ಒಳಗೆ ಇವ್ರು ನಾಲ ಮಾಡಕತ್ತಾರ, ಇದು ಸರಿ ಅಲ್ಲ. ಅದಕ್ಕೋಸ್ಕರ ನಾವು ನಮ್ಮ ಜಿಲ್ಲಾ ಮಂತ್ರಿಗಳವರಿಗೆ ಮನವಿಯನ್ನು ಕೊಟ್ಟಿದ್ದೀವಿ. ಅದನ್ನ ಎಲ್ಲಾ ಕೂಲಂಕುಷವಾಗಿ ಚರ್ಚೆ ಮಾಡಿ ಅದ್ರ ಬಗ್ಗೆ ನಿರ್ಣಯ ತಗೊಳ್ಳೋವರೆಗೂ ಕೆಲಸನ ಸ್ಟಾಪ್ ಮಾಡಂತ ನಮ್ಮ ಜಿಲ್ಲಾ ಮಂತ್ರಿಗಳು ಅದನ್ನ ಆದೇಶವನ್ನು ಮಾಡಿದ್ದಾರೆ. ಇದರಿಂದ ನಮ್ಮಲ್ಲಿರುವಂತ ಜನರು ಯಾರು ಹೆದರ್ಬೇಕಾಗಿಲ್ಲ. ಯಾವ್ದು ನ್ಯಾಯಯುತವಾಗೈತಿ ಮತ್ತೆ ಅಲ್ಲಿ ನಾಲ ಇಲ್ಲ ಅಂದ್ರೆ ಅದನ್ನ ಮಾಡ್ಸಕ್ ನಾವು ಒಪ್ಪಿಗೆ ಕೊಡಂಗಿಲ್ಲ. ಯಾರೋ ಆಗ್ಲಿ ಅಲ್ಲಿ ಲೋಕಲ್ ಇರುವಂತವ್ರು ತಮ್ಮ ಮನಿ ಹೋಗುತ್ತನ್ನೋ ಒಂದು ಟೆನ್ಷನ್ ಒಳಗ ಬಹಳ ಚಿಂತಾಕ್ರಾಂತರಾಗ್ಯಾರ. ಭಯ ಪಡುವಂತದ್ದೇನಿಲ್ಲ. ಅದು ಏನಿದ್ರು ಕೂಡ ನ್ಯಾಯಸಮ್ಮತವಾಗಿ ಕಾನೂನು ಪ್ರಕಾರವಾಗಿ ನಾವು ನಿಮಗೆ ನ್ಯಾಯ ಒದಗಿಸ್ತೀವಿ ಅಂತ ಹೇಳ್ತೀನಿ. ನಾನು ಪ್ರಭಾವತಿ ಮಾಸ್ತ್ಮಾಡಿ 2023ನೇ ಕಾಂಗ್ರೆಸ್ ಅಭ್ಯರ್ಥಿ, ಬೆಳಗಾವಿ ದಕ್ಷಿಣ ಮತಕ್ಷೇತ್ರ. ಆದ್ಮೇಲೆ ಎಲ್ಲ ಸುದ್ದಿಗಳನ್ನು ನೋಡಿದ್ರಲ್ಲ, ಏನು ಅನಿಸ್ತು ನಿಮಗೆ? ಇದರಲ್ಲೇ ನಿಮ್ಗೆ ಲೈಕ್ ಆಗಿರ್ಬೋದು, ಡಿಸ್ಲೈಕು ಆಗಿರ್ಬೋದು, ಕಾಮೆಂಟ್ ಬೇಡಪ್ಪ ಅಂತೂ ಅನಿಸಿರ್ಬೋದು, ಕಾಮೆಂಟ್ ಮಾಡಬೇಕಪ್ಪ ಅನಿಸಿರ್ಬೋದು, ಶೇರ್ ಮಾಡಬಾರ್ದಪ್ಪ ಅನಿಸಿರ್ಬೋದು, ಅದು ಮಾಡಬೇಕು ಅನಿಸಿರ್ಬೋದು. ಏನಾದರೂ ಆಗಲಿ ಶೇರ್ ಮಾಡ್ತಾಯಿರಿ, ಈ ನ್ಯೂಸ್ಗಳನ್ನ ಹಂಚ್ತಾ ಇರಿ, ಜೊತೆಗೆ ಇದಕ್ಕೆ ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ್, ಇದು ಸತ್ಯದ ಕೈಗೆ ನಡಿ. ವಂದನೆಗಳು.